ಹಾಯ್ ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರೂ ನಿಮ್ಮ ಡೇ ಹೇಗೆ ಸ್ಟಾರ್ಟ್ ಆಯಿತು? ನನ್ನ ಡೇ ಅಂತೂ ಹರಿಬರಿಯಲ್ಲಿ ಸ್ಟಾರ್ಟ್ ಆಯಿತು. ಯಾಕಂದರೆ ನಮ್ಮ ಅಕ್ಕ ಮಗುದು ವ್ಯಾಕ್ಸಿನೇಷನ್ ಇತ್ತು ಫಸ್ಟ್ ಮಂತು. ಸೊ ಅಲ್ಲಿ ಹೋಗಬೇಕಾಯ್ತು. ಬೇಗ ಎದ್ವಿ. ಬೇಗ ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಗುಗೆ ಸ್ನಾನ ಮಾಡಿಸ್ಕೊಂಡು ನಾವು ರೆಡಿಯಾಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೊರಡೋಷ್ಟಕ್ಕೆ ಸ್ವಲ್ಪ ಲೇಟಾಗಿ ಹೊರಟ್ವಿ. ಅಂದರೆ ಹಾಸ್ಪಿಟಲ್ ದೂರ ಏನಿಲ್ಲ, ಹತ್ರನೇ ಇರೋದು. ಆದರೂ ಹೋಗೋಣ ಅಂತ ಹೇಳಿಬಿಟ್ಟು ಬೇಗ ನಾನು ನಮ್ಮ ಅಕ್ಕ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಮನೆಯಿಂದ ಹೊರಟಾದ್ಮೇಲೆ ಅಲ್ಲಿ ನಮಗೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ವೆಯ್ಟ್ ಮಾಡಿದ್ವಿ. ಆದಮೇಲೆ ಡಾಕ್ಟರ್ ಬಂದು ಸ್ವಲ್ಪ ಮಗುದು ಹೆಲ್ತ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಯಿತು. ಮಗು ಹೆಲ್ತ್ ಬಗ್ಗೆ ಆಯಿತು, ತಾಯಿ ಹೆಲ್ತ್ ಬಗ್ಗೆ ಆಯಿತು. ಹೆಲ್ತ್ ಬಗ್ಗೆ ಆದಮೇಲೆ ಸರಿ ವ್ಯಾಕ್ಸಿನೇಷನ್ ಕೊಡೋಕ್ಕಂತ ಒಳಗೆ ಕರ್ಕೊಂಡೋದ್ರು. ಕರ್ಕೊಂಡೋಗಿದ್ದಕ್ಕೆ ನಮ್ಮನ್ನು ಒಳಗೆ ಬಿಡೋಲ್ಲ, ಮಗುನ ಮಾತ್ರ ಒಳಗೆ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ನ ಕೊಡ್ತಾರೆ. ಈ ಮಗು ಎಷ್ಟು ಅಳ್ತು ಅಂದರೆ ಅಷ್ಟು ಹೊತ್ಕೊಂತು. ದೊಡ್ಡವ್ರಿಗೇ ಏನು ಒಂದು ಇಂಜೆಕ್ಷನ್ ಅಂದರೆ ಭಯ ಇರುತ್ತೆ, ಮಗುಗಿರಲ್ವ, ಅಷ್ಟು ಪೇಯ್ನ್ ಆಗುತ್ತೆ ಪಾಪ ಮಕ್ಕಳಿಗೆ. ಹೆಂಗೋ ಕೊಟ್ಟರು, ಸುಧಾರಿಸ್ಕೊಂಡು ಕರ್ಕೊಂಡ್ಬಂದ್ವಿ. ಕರ್ಕೊಂಬರೋ ಅಷ್ಟೊತ್ತಲ್ಲಿ ನಮ್ಮಮ್ಮ ಬಿಸಿ ಬಿಸಿ ಅಡುಗೆ ಮಾಡಿಟ್ಟಿದ್ರು. ಏನು ಮಾಡಿದ್ರು ಅಂದರೆ ಚಪಾತಿ ಮಾಡಿದರು, ಮತ್ತು ಹೆಸ್ರು ಕಾಳು ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡಿದರು. ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಬೇಕು ಅಂದರೆ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತ ಆ ರೆಸಿಪಿನ ಹಾಕ್ತೀನಿ. ಮತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡಿದರು, ರೈಸ್ ಮಾಡಿದರು. ಸರಿಯಾಗಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಾದಮೇಲೆ ಪುನಃ ನಾನು ಮೋಮೋಸ್ ಮಾಡಬೇಕು ಅಂತ ಬಂದೆ. ಫಸ್ಟ್ ಟೈಮ್ ಮಾಡಿತ್ತು, ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಕಮ್ಮಿ ತೊಗೊಂಡು ಟ್ರೈ ಮಾಡಿದೆ. ಚೆನ್ನಾಗಿತ್ತು. ಏನಂದರೆ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಅಂದರೆ ನಾನು ಈಗ ಚಟ್ನಿ ಮಾಡ್ತಾಯಿದ್ದೀನಲ್ವ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಬಂದ್ಬಿಟ್ಟು ಒಂದು ಹಾಕಿದೆ, ಇನ್ನೊಂದು ಆ್ಯಡ್ ಮಾಡಬೇಕಾಗಿತ್ತು. ಚೆನ್ನಾಗಿರ್ತಿತ್ತು, ಬಟ್ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಖಾರ ನಮ್ಮ ಮನೇಲಿ ಕಮ್ಮಿ ಅನ್ನೋದ್ರಿಂದ ನಾನು ಎಲ್ಲ ಕಮ್ಮಿ ಹಾಕಿ ಮಾಡಿದೆ. ಏನು ಖಾರ ಬೇಕು ಅಂತ ಹೇಳೋರಿಗೆ ಇನ್ನೊಂದು ಹಾಕ್ಕೊಂಡು ಮಾಡ್ಕೊಳ್ಳಿ. ತುಂಬ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾನು ಇದು ಒಂದು ರೀಲ್ ಶೂಟ್ ಮಾಡಬೇಕಂತ ಮಾಡ್ತಾಯಿದ್ದೀನಿ. ಇದು ಸೀನು ಅದು ಮಾಡ್ತಾಯಿದ್ದೆ, ಮಗು ಅಳ್ತಾನೆ ಇತ್ತು. ನಾನು ಹೋಗಿ ನೋಡೋಕ್ಕೆ ಆಗಿಲ್ಲ. ನಾವು ರೀಲ್ ಶೂಟ್ ಮಾಡೋದು ಒಂದು 1 ಅವರು ಆ ಥರ. ಇದು ಬಿಹೈಂಡ್ ದ ಸೀನ್ ಈ ಥರ ಇರುತ್ತೆ, ಎಲ್ಲ ಮೆಸ್ಸಿಯಾಗಿರುತ್ತೆ. ಹಾಗೆ ಕೌಂಟರ್ ಟಾಪನ್ನ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಅಷ್ಟೊತ್ತಲ್ಲಿ ಈವ್ನಿಂಗ್ ಆಯಿತು. ಈವ್ನಿಂಗ್ ಆಗಿ ನೋಡಿದ್ರೆ ಪೂಜೆ ಮಾಡಬೇಕಾಯಿತು. ಪೂಜೆ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಕಡ್ಡಿ ಹಚ್ಚಿದೆ. ಈ ಥರ ಹೋಯಿತು ನನ್ನ ಒಂದು ಡೇ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.